ನಿಮಗೆಲ್ಲ ಗೊತ್ತಿದೆ, ಬೆಂಗಳೂರು ನಗರದಲ್ಲಿ ಯಾವುದೇ ಪ್ರಮುಖವಾದಂಥ ನದಿಗಳು ನೀರಿನ ಸಮಸ್ಯೆ ಬರಬಾರದು ಅನ್ನೋ ಕಾರಣ ಅನೇಕ ನೂರಾರು ಕೆರೆಗಳನ್ನು ಕಟ್ಟಿಸಿದರು. ಇವತ್ತು ಬೆಂಗಳೂರಿನಲ್ಲಿ ಕೆರೆಗಳಿದ್ರೆ, ಬೆಂಗಳೂರು ನಗರದಲ್ಲಿ ಕೆರೆಗಳಿದ್ರೆ ಆ ಎಲ್ಲ ಕೆರೆಗಳು ಕೂಡ ಕೆಂಪೇಗೌಡರು ಕೆರೆಗಳು, ಅನೇಕ ದೇವಾಲಯಗಳು ಕಟ್ಟಿಸಿದರು, ಅನೇಕ ಪೇಟೆಗಳನ್ನು ನಿರ್ಮಾಣ ಮಾಡಿದರು. ಯಾಕಂದ್ರೆ ಆರ್ಥಿಕವಾಗಿ ಬೆಂಗಳೂರು ನಗರ ಬೆಳೀಬೇಕು. ಎಲ್ಲ ವೃತ್ತಿ ಮಾಡ್ತಕ್ಕಂಥ ಜನರು ಅವರ ವೃತ್ತಿಯನ್ನ ಬೆಳವಣಿಗೆ ಮೂಲಕ ಈ ನಗರದ ಅಭಿವೃದ್ಧಿ ಆಗುತ್ತೆ. ಅನೇಕ ಎಲ್ಲ ಪೇಟೆಗಳು ನಿರ್ಮಾಣ ಆದದ್ದು ಕೆಂಪೇಗೌಡ ಕಾಲದಲ್ಲಿ. ನೋಡಿ, ಅವಾಗ ಎಂಥ ದೂರದರ್ಶಿತ್ವ ಇತ್ತು ಅವರಿಗೆ. ಆ ಕಾಲದಲ್ಲಿ 500 ವರ್ಷದ ಹಿಂದೆ ಅದನ್ನೇ ನಾವು ವಿಷನರಿ ಅಂತ ಕರಿತೀವಿ. ದೂರದರ್ಶಿತ್ವ ಇರ್ತಕ್ಕಂಥವ್ರು, ದೂರದೃಷ್ಟಿ ಇರ್ತಕ್ಕಂಥವ್ರು. ಸೊ ಅಂಥ ವ್ಯಕ್ತಿ ಇವತ್ತು ನಾವು ಅವರನ್ನು ನೆನ್ಕೊಳ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಪ್ರತಿಯೊಬ್ಬರ ಕರ್ತವ್ಯ. ಅನೇಕ ಜನ ರಾಜ ಮಹಾರಾಜರುಗಳು ಬಂದು ಹೋಗಿದ್ದಾರೆ, ಹಳ್ಳಿಯಾಗರು ಬಂದು, ನಾಡಪ್ರಭುಗಳು ಬಂದು ಹೋಗಿದ್ದಾರೆ. ಆದರೆ ಎಲ್ಲರೂ ನೆನ್ಕೊಳ್ತಾರೆ. ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಾರೆ ಅವರಿಂದ ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ.